ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಗೊತ್ತ ಎಲ್ಲರಿಗೂ ನಾನು ಮಾತಾಡಕ್ ನಿಲ್ಸಿದ್ರೆ ಸ್ಟಾಪ್ ಮಾಡಲ್ಲ ಅಂತ ಶುರು ಮಾಡಿದ್ರೆ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ನಾನು ತುಂಬಾ ಚಿರಋಣಿ. ನಾನು ನೀವೆಲ್ಲ ತೋರಿಸ್ತಾ ಇರೋ ಪ್ರೀತಿಗೆ. ನಾವೆಲ್ಲ ಉಡುಪಿ ಮಂಗಳೂರ್ನವ್. ನನಗೊಂದು ಭಯ, ಬೆಂಗಳೂರು ಅಂದ್ರೆ ಒಂದು ಭಯ. ಅಂದ್ರೆ ಇಲ್ಲಿ ಟ್ರಾಫಿಕ್ ಒಂಥರ ಭಯ, ಇಲ್ಲಿ ಅಡ್ಜಸ್ಟ್ ಆಗ್ತೀವೋ ಇಲ್ಲೋ ಅನ್ನೋ ಭಯ, ನಮ್ಮನ್ನು ಒಪ್ಕೊಳ್ತಾರೋ ಇಲ್ವೋ ಬೆಂಗಳೂರಿನವರು ಅನ್ನೋ ಭಯ ಬಹಳ ಇತ್ತು. ಆದ್ರೆ ಬಿಗ್ ಬಾಸ್ ಅನ್ನೋದು ಒಂದು ಕಾರ್ಯಕ್ರಮ ಬೆಂಗಳೂರಿನ ಬಗ್ಗೆ ಇದ್ದ ಭಯ ಹೋಗಿಸಿ ಈಗ ಪ್ರೀತಿ ಹುಟ್ಟಿಸಿದೆ. ಅದಕ್ಕೆ ಇಲ್ಲಿನ ಜನ ಕೊಡ್ತಾ ಇರೋ ಪ್ರತಿಕ್ರಿಯೆನೇ ಕಾರಣ. ಬಹುಶಃ ಟ್ರಾಫಿಕ್ ಅಲ್ಲಿ ನಿಂತರೂ ಜನ ಬಂದು ಗುರುತಿಸ್ತಾ ಇರೋ ರೀತಿ, ಅವ್ರು ಹೇಳ್ತಾ ಇರುವಂತಹ ಮಾತುಗಳು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ನಮ್ಮೊಂದ್ ಭಯ ಇತ್ತು. ಅಂದ್ರೆ ಜನ ಹೇಗ್ ತಗೋತಿದಾರೋ, ಮನೆ ಒಳಗಡೆ ಇರೋರೆಲ್ಲ ನೆಗೆಟಿವ್ ಮಾತಾಡ್ತಾ ಇದ್ದಾರೆ, ನನ್ ಮಾತ್ ಕಿರಿಕಿರಿ ಆಗ್ತಿದೆ ಅಂತಿದ್ದಾರೆ. ಎಲ್ಲೋ ಒಂದ್ ಕಡೆ ಪೂರ್ತಿ ನೆಗೆಟಿವ್ ಆಗಿ ಮನೆ ಒಳಗಡೆ ಇರೋರೆಲ್ಲ ಯೋಚನೆ ಮಾಡ್ತಿದ್ದಾಗ ಹೊರಗಡೆ ಜನ ಹಾಗೆ ಯೋಚನೆ ಮಾಡ್ತಿರ್ಬೋದು ಅನ್ನೋ ಆತಂಕ ನನ್ನ ಒಳಗಡೆ ಇತ್ತು. ಆದ್ರೆ ಜನಕ್ಕೆ ಒಳಗಡೆ ಒಂದ್ ಮಾತಿದೆ, ಜನ ಬಹಳ ಬುದ್ಧಿವಂತರು, ಜನ ನೋಡ್ತಿರ್ತಾರೆ ಅಂತ. ಆ ಮಾತು ಸತ್ಯ ಅಂತ ಈಗ ಸಾಬೀತಾಯ್ತು. ನನಗೆ ಅನ್ನಿಸ್ತಿತ್ತು ಒಳಗಡೆ ಯಾವತ್ತೂ ಹೇಳ್ಕೊಳ್ತಿರ್ಲಿಲ್ಲ, ಒಳಗಡೆ ನಾನು ಟಾರ್ಗೆಟ್ ಆಗ್ತಿದ್ದೀನಿ ಮತ್ತೊಂದು ಅನ್ನೋದು ಯಾವತ್ತೂ ನನಗೆ ಹೇಳ್ಕೊಳಕ್ ಆಗದೆ ಸಂಕಟ ಇತ್ತು. ಆದ್ರೆ ನಾನು ಹೊರಗಡೆ ಬಂದ ತಕ್ಷಣ ಜನ ಎಲ್ಲರೂ ಅದನ್ನ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ನನ್ನ ಒಳಗಡೆ ಅಳುಕಿತ್ತು, ನಾನು ಹೇಗೆ ಇಷ್ಟು ದಿನ ಬಂದ್ಬಿಟ್ಟೆ ಅನ್ನೋದೊಂದಿತ್ತು. ಆದ್ರೆ ಇಲ್ಲ, ಜನ ನೀವ್ ಇನ್ನ ಇರ್ಬೇಕಾಗಿತ್ತು ಅಂತ ಹೇಳಿದಾಗ ಜನಕ್ಕೆ ಯಾರನ್ನ ಎಲ್ಲೇ ಇಟ್ರು ಕೂಡ ಅವ್ರ ನಿಜವಾದ ಶಕ್ತಿನ ಗುರ್ತಿಸೋ ಅಂತ ಏನು ತಾಕತ್ತು ಜನರಿಗಿದೆ ಅನ್ನೋದು ನಾನು ಈ ಬಿಗ್ ಬಾಸ್ ಶೋನ ಮುಖಾಂತರ ಕಲ್ತ್ಕೊಂಡೆ. ಆ ಪ್ರೀತಿಗೆ ನಾನು ಚಿರಋಣಿ. ಬಹುಶಃ ಯಾವುದೋ ಊರಿನಲ್ಲಿದ್ದ, ಯಾವುದೋ ಒಂದು ಸೀಮಿತ ಚೌಕಟ್ಟಿನ ಒಳಗಡೆ ಇದ್ದವಳು ನಾನು. ಇವತ್ತಿಗೆ ಪ್ರತಿ ಮನೆಯನ್ನು ತಲುಪಿದೀನಿ ಅಂತಂದ್ರೆ ಜನ ಇಷ್ಟು ದಿನ ಉಳಿಸ್ಕೊಂಡಿದ್ದೆ ಕಾರಣ. ನಾನು ಬಿಗ್ ಬಾಸ್ ಒಳಗಡೆ ಹೋಗುವಾಗ ಒಂದು ವಾರ ಇದ್ರೆ ದೊಡ್ಡದು ನಾನು ಅಂತ ಅನ್ಕೊಂಡಿದ್ದೆ. ಯಾಕಂದ್ರೆ ನಮ್ದು ಅಲ್ದೇ ಇರೋ ಪ್ರಪಂಚ ಅದು, ನಮ್ಮನ್ನು ಒಪ್ಕೊಳ್ತಾರೋ ಇಲ್ವೋ. ಮತ್ತೆ ಹೊರಗಡೆನೂ ಹಾಗೆ ಬದುಕಿದವಳು ನಾನು. ನಮ್ಮಂತವ್ರಿಗೆಲ್ಲ ಯಾವಾಗ್ಲೂ ಮಾತಾಡೋರು. ಅಂದ್ರೆ ಬೆಂಗಳೂರಿಗೆ ಯಾಕೆ ಭಯ ಹುಟ್ಟಿಸ್ತಿತ್ತು ಅಂದ್ರೆ ನಾವೆಲ್ಲ ಕುಂಕುಮ ಇಟ್ಟು ಸೀರೆ ಉಟ್ಟು ಸ್ವಲ್ಪ ಅಡುಗುಲ ಅಜ್ಜಿ ತರ ಬದುಕದೇ ಇರೋರು. ಯಾವಾಗ್ಲೂ ನನ್ಗೊಂದು ಕಂಪ್ಲೇಂಟ್ ಇತ್ತು, ನೀವೇನ್ ಒಳ್ಳೆ ಹಳ್ಳಿಯವ್ರ ತರ, ಹಳೆ ಕಾಲದವ್ರ ತರ, ಈ ಏಜ್ ಅಲ್ಲೂ ಹಂಗಿರ್ತಿರಲ್ಲ ಅನ್ನೋ ತರ ಒಂದ್ ಕಂಪ್ಲೇಂಟ್ ಇತ್ತು. ಇವತ್ತಿನ ಜನರೇಷನ್ ನಮ್ಮನ್ನ ಒಪ್ಕೊಳಲ್ಲ. ನಿಮ್ಮ ಔಟ್ಡೇಟೆಡ್ ಪ್ಯಾಟರ್ನ್ ಏನಿದೆ ಅದಕ್ಕೆ ನೀವು ಸಂಸ್ಕೃತಿ ಅಂತ ಹೆಸರು ಕೊಡ್ತೀರಿ, ಬಟ್ ಅದೆಲ್ಲ ಔಟ್ಡೇಟೆಡ್. ಅದನ್ನ ಇವತ್ತಿನ ಜನ ಒಪ್ಕೊಳ್ಳೋದಿಲ್ಲ, ಇವತ್ತಿನ ಜನರೇಷನ್ ಒಪ್ಕೊಳ್ಳೋದಿಲ್ಲ. ನೀವು ಸೈಡ್ ಲೈನ್ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಅನ್ನೋದೊಂದು ಆರೋಪ ಇತ್ತು. ಬಹುಶಃ ಬಿಗ್ ಬಾಸ್ ಅನ್ನೋ ವೇದಿಕೆ ನನ್ನ ಒಳಗಡೆ ಬಂದಾಗ ನಾನು ಇದನ್ನ ಆಯ್ಕೆ ಮಾಡ್ಕೊಳ್ದೆ ಹೋಗಿದ್ರೆ ಇಷ್ಟು ಜನಕ್ಕೆ ನಾನು ಇಷ್ಟ ಆಗೋದನ್ನೆಲ್ಲ ತಪ್ಪಿಸ್ಕೊಳ್ತಿದ್ದೆ ಅನ್ಸುತ್ತೆ. ಜನ ಎಷ್ಟೇ ಮುಂದುವರಿಲಿ, ಎಷ್ಟೇ ಮಾಡರ್ನ್ ಆಗ್ಲಿ ಈ ದೇಶ, ಆದ್ರೆ ನಮ್ ಸಂಸ್ಕೃತಿ ಅಂತ ಬಂದಾಗ ಅದನ್ನ ಗೌರವಿಸ್ತಾರೆ, ಅದನ್ನ ಉಳಿಸ್ತಾರೆ ಅನ್ನೋದನ್ನ, ಮತ್ತೆ ಅದಕ್ಕೆ ಅಭಿಮಾನ ತೋರಿಸ್ತಾರೆ ಅನ್ನೋದನ್ನ ನಾನು ಬದುಕಿನಲ್ಲಿ ಅನುಭವಿಸಿದೆ. ಬಹುಶಃ ಅದಕ್ಕೆ ನೀವೆಲ್ಲ ಈ ನೆಲದ ಮೇಲೆ ಈ ಸಂಸ್ಕೃತಿಯ ಮೇಲೆ ಅಭಿಮಾನವೇ ಕಾರಣ ಅಂತ ಅನ್ಕೊಳ್ತೇನೆ. ಅದಕ್ಕೆ ಥ್ಯಾಂಕ್ ಯು. ಯಾಕಂದ್ರೆ ನನ್ಗೆ ಒಂದ್ ಅಳುಕಿತ್ತು ಮನಸ್ಸಿನೊಳಗಡೆ. ಅಂದ್ರೆ ಇವತ್ತು ಫಿಲ್ಮ್ ಇಂಡಸ್ಟ್ರಿ ಇರುತ್ತೆ, ಮಾಡರ್ನ್ ಆಗಿ ಬದುಕ್ತಾರೆ, ಇವತ್ತಿಗೆ ಅಪ್ಡೇಟೆಡ್ ಆಗಿರುವಂತ ಬಟ್ಟೆಗಳನ್ನ ಹಾಕ್ತಾರೆ, ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ಅದೆಲ್ಲದ್ರ ನಡುವೆ ನನ್ನನ್ನು ಹೆಂಗ್ ನೋಡ್ತಾರೇನೋ, ನನ್ನನ್ನು ಜನ ಇಷ್ಟಪಡ್ಲಿಕ್ಕಿಲ್ವೇನೋ, ಇವಳೇ ಹಿಂಗಿದ್ದಾಳೆ ಅನ್ನೋ ತರ ಯೋಚನೆ ಮಾಡ್ತಾರೇನೋ. ಆ ಕಾರಣಕ್ಕೋಸ್ಕರ ನಾನು ನನ್ನ ಬಿಟ್ಕೊಂಡು ನಾನ್ ಬಂದಿರೋ ಪರಂಪರೆನ ಬಿಟ್ಕೊಂಡು ಬದುಕೋದಕ್ಕೆ ಆಗೋದಿಲ್ಲ ಅನ್ನೋದೊಂದು ಅಳಕಿತ್ತು. ಆ ಅಳಕನ್ನು ಬದಿಗಿಟ್ಟು ಜನ ಅದನ್ನು ಇಷ್ಟಪಡ್ತಾರೆ. ಇಲ್ಲ, ಇವತ್ತಿಗೂ ಕೂಡ ನಮ್ಮ ಸಂಸ್ಕೃತಿನ, ನಮ್ಮ ತನವನ್ನ ಗೌರವಿಸುವಂತ ದೊಡ್ಡ ವರ್ಗ ಇದೆ. ಅದನ್ನ ಹೆಮ್ಮೆಯಿಂದ ಗರ್ವದಿಂದ ನೋಡುವಂತ ವರ್ಗ ಇವತ್ತಿಗೂ ಕನ್ನಡ ನಾಡಲ್ಲಿ ಉಳ್ಕೊಂಡಿದೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ಮತ್ತೆ ಜನ ಈ ಕೊಡ್ತಿರೋ ಪ್ರತಿಕ್ರಿಯೆ ಮೂಲಕ ನನಗೆ ಅರ್ಥ ಆಗಿದೆ. ಅದಕ್ಕೆ ನಾನು ಧನ್ಯವಾದ ಹೇಳ್ತೇನೆ. ಬಹುಶಃ ನೀವೆಲ್ಲ ಅದನ್ನ ಇಷ್ಟಪಡದೆ ಹೋಗಿದ್ರೆ 105 ದಿನ ನನ್ನಂತವಳು ಅಲ್ಲಿರೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ನಿರೀಕ್ಷೆ ಮಾಡಿರ್ಲಿಲ್ಲ ನಾನು ಅಷ್ಟು ದಿನ ಇರ್ತೇನೆ ಅಂತ. ನನ್ನನ್ನು ಉಳಿಸಿದ್ದು ನೀವುಗಳು ಅಂತ ನಾನು ಭಾವಿಸ್ತೇನೆ. ನಿಮ್ಗಳ ಪ್ರೀತಿ ಅಲ್ಲದೆ ಹೋಗಿದ್ದಿದ್ರೆ, ಎಲ್ಲೋ ಒಂದ್ ಕಡೆ ನಮ್ಮನೆ ಮಗಳು ಅನ್ನೋ ತರ ನೀವು ಸ್ವೀಕಾರ ಮಾಡದೆ ಹೋಗಿದ್ದಿದ್ರೆ ನಾನು 105 ದಿನ ಆ ಮನೆಯ ಆ ಯುದ್ಧ ಭೂಮಿಯಲ್ಲಿ ನಾನು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬರುವಾಗ್ಲೂ ತುಂಬಾ ಗೌರವಪೂರ್ವಕವಾಗಿ ಪ್ರೀತಿಯಿಂದ ಬಂದಿದ್ದೇನೆ. ಅಷ್ಟೇ ಪ್ರೀತಿಯಿಂದ ಜನ ಒಪ್ಕೊಂಡಿದ್ದಾರೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಮನೆಯಲ್ಲಿ ಅಕ್ಕ ತಂಗಿರು ಎಷ್ಟೇ ಜಗಳ ಆಡ್ಲಿ ಕಿತ್ತಾಡ್ಲಿ, ಮನೆಯವರು ಅಂತ ಅಂದಾಗ ಅಕ್ಕ ತಂಗಿರು ಕಿತ್ತಾಟ ಎಲ್ಲ ಮುಗಿದ್ಮೇಲೆ ಮತ್ತೆ ಒಪ್ಕೋತೀವಿ, ಮತ್ತೆ ಸರಿಯಾಗಿ ಆಗ್ತೀವಿ. ಸೊ ನಾನು ಬಿಗ್ ಬಾಸ್ ಮನೆ ಒಳಗೆ ಮಾಡಿರುವ ಅರ್ಚಾಟ, ಕಿರ್ಚಾಟ, ಜಗಳಗಳೆಲ್ಲವನ್ನು ಕೂಡ ನಮ್ಮನೆ ಮಗಳು ಅಂತ ಒಪ್ಕೊಂಡಿದ್ದೀರಿ. ಅಷ್ಟೇ ಪ್ರೀತಿಯಿಂದ ಮತ್ತೆ ಸ್ವೀಕಾರ ಮಾಡಿದೀರಿ. ಬಹುಶಃ ಅದಕ್ಕೆ ನಾನು ಬಹಳ ಅದೃಷ್ಟವಂತೆ ಅಂತ ಭಾವಿಸ್ತೇನೆ. ನನ್ನಂತ ಅದೃಷ್ಟವಂತೆ ಮತ್ತೊಬ್ರು ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ಎಲ್ರಿಗೊಂದು ಭ್ರಮೆ ಇದೆ, ನಾವು ಒಂದ್ ಸೀಮಿತ ವರ್ಗದಲ್ಲಿರೋರು, ಧರ್ಮ, ದೇಶ, ಸಂಸ್ಕೃತಿ ಅಂತ ಮಾತಾಡೋರು,
ಸೊ ಯಾವತ್ತೂ ಈ ತರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಥವಾ ಜನರ ಪ್ರತಿ ಮನೆ ತಲುಪುವಂತ ಒಂದು ವರ್ಗಕ್ಕೆ ಯಾವತ್ತೂ ಹೋಗ್ಲಿಕ್ಕಿಲ್ಲ, ಸಾಧ್ಯ ಇಲ್ಲ. ಇವ್ರು ಮಾತಾಡೋದ್ರೆ ಕಾಂಟ್ರವರ್ಸಿ, ಇವ್ರು ಒಂದ್ ವರ್ಗಕ್ಕೆ ಮಾತ್ರ, ಇವ್ರ ಆ ಚೌಕಟ್ಟನ್ನು ಮೀರಿ ಈ ಕಡೆ ಬರೋಕ್ ಸಾಧ್ಯವೇ ಇಲ್ಲ ಅನ್ನೋದೊಂದು ತಲೆ ಮೇಲೆ ಬಹಳ ಜನಕ್ಕಿತ್ತು. ಆದ್ರೆ ಇಲ್ಲ, ಜನಕ್ಕೆ ಇಷ್ಟ ಆಗುವಂತಹ ವ್ಯಕ್ತಿತ್ವದ ಕಾರ್ಯಕ್ರಮಗಳಲ್ಲಿ ನಮ್ಮಂತವ್ರು ಬರಬಹುದು. ಅಂದ್ರೆ ನೀವು ಟಿವಿಯಲ್ಲಿ ಕಾಣಿಸ್ಕೊಳ್ಳೋಕೆ, ನೀವು ಜನರಿಗೆ ಇಷ್ಟ ಆಗೋದಕ್ಕೆ, ನೀವು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಬರಬೇಕು ಅಂತಂದ್ರೆ ನೀವು ನಿಮ್ ತನ ಬಿಟ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡೇ ಇದ್ ಬರ್ಬೇಕು ಅಂತಿಲ್ಲ. ನೀವು ನಿಮ್ ಸಂಸ್ಕೃತಿನ ಮರ್ತೇ ನೀವು ಇಂಡಸ್ಟ್ರಿಗೆ ಬರ್ಬೇಕು ಅಂತಿಲ್ಲ. ಅದರಿಂದ ಆಚೆಗೂ ನೀವು ಹೇಗಿದ್ದೀರೋ ಹಾಗೆ ಇದ್ದು ಉಳಿಸ್ಕೊಳ್ಬಹುದು, ಹಾಗೆ ಇದ್ದು ಕೂಡ ಅವಕಾಶಗಳನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ನಾನು ಉದಾಹರಣೆ. ಹಾಗಾಗಿ ಯಾವತ್ತಿಗೂ ಕೂಡ ಯಾರು ಹೆಣ್ಮಕ್ಳು ಕೂಡ ಸಂಸ್ಕೃತಿಯನ್ನ ಪ್ರೀತಿ ಕಳ್ಕೊಳ್ಬೇಡಿ. ನಮ್ಮ ನಂಬಿಕೆಗಳೇನಿರುತ್ತೆ, ನಮ್ಮ ಆಚಾರ ವಿಚಾರಗಳೇನಿರುತ್ತೆ ಅದ್ರ ಮೇಲೆ ಯಾವತ್ತೂ ಕೂಡ ನಂಬಿಕೆ ಕಳ್ಕೊಳ್ಬೇಡಿ. ನಾನ್ ಬಿಗ್ ಬಾಸ್ ನಿಂದ ಕಲ್ತಿದ್ದ ಅದೇ ಪಾಠವನ್ನ. ಒಂದು, ನೀವು ನಂಬಿದ ಸಿದ್ಧಾಂತ ಚಿಂತನೆಗೆ ಗರ್ವ ಇರಬೇಕು, ನಂಬಿಕೆ ಇರಬೇಕು, ಅದನ್ನ ಉಳಿಸ್ಕೊಳ್ಳೋ ಬದ್ಧತೆ ಇರಬೇಕು. ಈ ಮೂರು ಇದ್ದು ಬಿಟ್ರೆ ನಿಮ್ಮನ್ನ ಯಾರು ಬದಲಾಯಿಸೋಕ್ ಸಾಧ್ಯ ಇಲ್ಲ. ಬದಲಾಗೋ ಚಿಟಿಕೆ ಹೊಡೆದಷ್ಟು ಸುಲಭದ ಕೆಲಸ. ಏನು ನಿಮ್ ಪಕ್ಕದಲ್ಲಿ ಇರೋರು ಹೆಂಗ್ ಬಟ್ಟೆ ಹಾಕಿದ್ದಾರೆ ಹಂಗ್ ಒಂದ್ ಸೆಕೆಂಡ್ ಮೈ ಮರೆತ್ ಬಟ್ಟೆ ಹಾಕೋದು ಇನ್ನೊಂದ್ ನಿಮಿಷದ ಕೆಲಸ. ಆದ್ರೆ ಅದ್ರಲ್ಲಿ ನಾನು ನನ್ನ ತನ ಕಳ್ಕೊತೀನಿ, ನಾನ್ ನಂಬಿದ ಸಿದ್ಧಾಂತನ ಬಿಟ್ಕೊಡ್ತೀನಿ. ನನಗೆಲ್ಲೋ ನನಗೆ ಇಷ್ಟವೇ ಇಲ್ಲದೆ ಇರೋದನ್ನ ಇನ್ನೊಬ್ಬರನ್ನ ಮೆಚ್ಚೋಕೋಸ್ಕರ ನಾನು ಹೇಗಿರ್ತೀನಿ ಅನ್ನೋದಿದೆ ಅಲ್ಲ, ಅದು ನಾವು ನನ್ನ ತನನ, ನಮ್ಮ ಸ್ವಾಭಿಮಾನವನ್ನ ಮಾರ್ಕೊಂಡ್ ಹಾಗೆ ಅಂತ ನಾನ್ ನಂಬ್ತೀನಿ. ಹಾಗಾಗಿ ಈ ನೆಲ ಯಾವತ್ತೂ ಆ ಸ್ವಾಭಿಮಾನವನ್ನ, ಆ ನಂಬಿಕೆಯನ್ನ, ಆ ಸಂಸ್ಕೃತಿಯ ಮೇಲಿರುವ ಗರ್ವವನ್ನ ಯಾವತ್ತೂ ಮರಿಬಾರದು ಅಂತ ನಾನು ಭಾವಿಸ್ತೇನೆ. ಬಹುಶಃ ಆ ನಿಟ್ಟಲ್ಲಿ ಮತ್ತೆ ಹೋಗ್ಬೇಕು ನಾವು. ಆ ಕಾರಣಕ್ಕೆ ನಾವು ಅಡುಗುಲಜ್ಜಿಯರಾಗೋದಾದ್ರೂ ಪರವಾಗಿಲ್ಲ, ನಾವು ಆ ಕಾರಣಕ್ಕೆ ಔಟ್ಡೇಟೆಡ್ ಗಳಿಗೆ ಆಗೋದಾದ್ರೂ ಪರವಾಗಿಲ್ಲ, ಆ ಕಾರಣಕ್ಕೆ ನಾವು ಮಾಡರ್ನ್ ಅಲ್ಲ ಅಂತ ಅನ್ನಿಸ್ಕೊಳ್ಳೋದಾದ್ರೂ ಪರವಾಗಿಲ್ಲ. ಹಾಗಿರೋಣ, ಯಾಕಂದ್ರೆ ಅದಕ್ಕೆ ಬೇರೆದೇ ಗರ್ವ ಇದೆ. ಇವತ್ತು ಇಡೀ ಜಗತ್ತು ನಾವಿಡುವ ಕುಂಕುಮವನ್ನು ನೋಡ್ಕೊಂಡು ವಿದೇಶಿಗರು ಬಂದು ಕುಂಕುಮ ಇಡ್ತಾ ಇದ್ದಾರೆ, ನಾವು ತೊಡುವ ಸೀರೆಯನ್ನು ನೋಡ್ಕೊಂಡು ವಿದೇಶಿಗರು ಬಂದು ಸೀರೆ ಉಡ್ತಿದ್ದಾರೆ ಅನ್ನೋದಾದ್ರೆ, ಮುಂದೊಂದ್ ದಿನ ಇನ್ನೊಂದು 50 ವರ್ಷ ಆಗ್ಬಿಟ್ರೆ ನಾವು ವಿದೇಶಿಗರನ್ನ ಏನು ಫಾಲೋ ಮಾಡೋ ಬರದಲ್ಲಿ ವಿದೇಶಿಗರು ಮುಂದೊಂದ್ ದಿನ ನಮ್ದೇ ಸೀರೆ ಉಟ್ಕೊಂಡು ಇದು ನಮ್ ದೇಶದ್ದು ಅಂತ ಹೇಳೋ ಸಾಧ್ಯತೆ ಇದೆ. ಸೊ ಅದಕ್ಕೆ ನಾವು ಯಾವತ್ತೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ನಮ್ ಮುಂದಿನ ಏನ್ ಜನರೇಷನ್ ಇದೆ, ಮುಂದಿನ ತಲೆಮಾರಿಗೆ ಈ ಪರಂಪರೆ ಹಿಂಗಿತ್ತು, ಹಿಂಗೆ ಇರುತ್ತೆ, ನಮ್ಮವ್ರು ಹೀಗ್ ಬದುಕಿದ್ರು ಹೀಗ್ ಬದುಕೋದು ಕಷ್ಟ ಅಲ್ಲ ಅನ್ನೋದನ್ನ ಅಷ್ಟೇ ಗರ್ವದಿಂದ ನಾವು ನಮ್ಮ ಮುಂದಿನ ಮಕ್ಕಳಿಗೆ ಕೊಡಬೇಕು. ಆ ಜವಾಬ್ದಾರಿ ನಾವೆಲ್ಲರೂ ನಿಭಾಯಿಸ್ಬೇಕು ಅನ್ಕೊಳ್ತೇನೆ. ಬಹುಶಃ ಆ ನಿಟ್ಟಲ್ಲಿ ನನಗೆ ಬಿಗ್ ಬಾಸ್ ಅನ್ನೋ ವೇದಿಕೆ ಬಹಳ ದೊಡ್ಡ ಅವಕಾಶ ಆಯ್ತು. ಎಲ್ಲೋ ಒಂದ್ ಕಡೆ ಇಂಥವ್ರನ್ನ ಒಪ್ಕೊಳ್ಳೋದಿಲ್ಲ, ಈ ವರ್ಗದ ಜನರನ್ನ ಒಂದ್ ಸೀಮಿತ ವರ್ಗಕ್ಕೆ ಮಾತ್ರ ಇವರು ಅನ್ನೋ ಎಲ್ಲ ಬೇಲಿಗಳನ್ನ ದಾಟ್ಕೊಂಡು ನಾನು ಬಂದು ನಿಮ್ ಎದುರುಗಡೆ ನಿಂತಿದ್ದೇನೆ ಅಂದ್ರೆ, ನನ್ನಂತ ಹುಡುಗಿ ಕೂಡ ನಿಮ್ ಮನಸ್ಸನ್ನ ಗೆಲ್ಬಹುದು ಅಂದ್ರೆ ನಿಮ್ ಮನೆಯಲ್ಲೂ ಕೂಡ ನನ್ನಂತ ಹುಡುಗಿ ಆಗಬಹುದು. ಅದಕ್ಕೋಸ್ಕರ ನಮ್ ತನನ್ ಕಳ್ಕೊಳ್ಬೇಕಾಗಿಲ್ಲ. ನಾವ್ ಯಾವಾಗ್ಲೂ ಸುಮ್ನೆ ಭಾಷಣಗಳಿಗೆ ಮಾತಾಡೋಕೆ ಹೇಳ್ತೀವಿ, ನಮ್ಮಮ್ಮ ನಮಗೆ ಐಡಿಯಲ್ಲು, ನಮ್ಮಮ್ಮ ನಮ್ಗೆ ಏನು ಮಾದರಿ, ನಾವ್ ಯಾವಾಗ್ಲೂ ಅಮ್ಮನ್ ಇಷ್ಟಪಡ್ತೀವಿ, ಅಮ್ಮನ್ ತರ ಬದುಕ್ತೀವಿ ಅಂತ. ಆದ್ರೆ ನಾವ್ ಎಷ್ಟು ಜನ ನಮ್ಮ ಅಮ್ಮನ್ ತರನೇ ಬದುಕೋದನ್ನ ಪ್ರಯತ್ನ ಮಾಡಿದ್ದೇವೆ ಕೇಳಿದ್ರೆ ಯಾವತ್ತೂ ಮಾಡಿಲ್ಲ. ನಮ್ಮಮ್ಮನ ತರ ನಾವು ಸೀರೆ ಉಡ್ತೀವ, ನಮ್ಮಮ್ಮನ ತರ ಕುಂಕುಮ ಇಡೋದನ್ನ ಅಭ್ಯಾಸ ಮಾಡ್ಕೊಂಡಿದೀವ, ನಮ್ಮಮ್ಮನ ತರನೇ ನಾವು ಇವತ್ತು ಮಾಂಗಲ್ಯ ಗೌರವ ಕೊಡೋದನ್ನ ಉಳಿಸ್ಕೊಂಡಿದೀವ ಅನ್ನೋದು ಕೇಳಿದ್ರೆ ಯಾವತ್ತೂ ಅದನ್ನ ಫಾಲೋ ಮಾಡೋಕ್ ಸಾಧ್ಯನೇ ಆಗಿಲ್ಲ ಇವತ್ತಿನ ಜನರೇಷನ್ಗೆ. ಬಹುಶಃ ಮತ್ತೆ ಆ ಜವಾಬ್ದಾರಿ ನಾವು ನೆನಪಿಸ್ಕೊಂಡು ಅದನ್ನ ಪಾಲನೆ ಮಾಡುವ ಪ್ರಯತ್ನ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಜವಾಬ್ದಾರಿಗಳು 1000 ಇರುತ್ತೆ, ಇವತ್ತಿನ ನಾಗಲೋಟ 1000 ಇರಬಹುದು, ಆದ್ರೆ ಅದರಿಂದ ಆಚೆಗೆ ಮಾಡರ್ನಿಟಿ ಅನ್ನೋದನ್ನ ಉಳಿಸ್ಕೊಂಡು ಅದನ್ನ ಒಪ್ಕೊಂಡು ಕೂಡ ನಮ್ಮ ಸಂಸ್ಕೃತಿನ ನಾವು ಪಾಲನೆ ಮಾಡಬಹುದು. ಆ ನಿಟ್ಟಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮುಂದಿನ ಏನು ಜನರೇಷನ್ ಇದೆ ಅದ್ ಪಾಲನೆ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೇನೆ. ಬಿಗ್ ಬಾಸ್ ಅನ್ನೋ ವೇದಿಕೆಗೆ ನಾನು ಹೋಗಿದ ಕಾರಣಕ್ಕೆ ನಿಮಗೆಲ್ರಿಗೂ ಅದರ ಬಗ್ಗೆ ಗೊತ್ತಾಗೋದಕ್ಕೆ ಸಾಧ್ಯ ಆಯ್ತು, ನನ್ನನ್ನು ಗುರುತಿಸೋದಕ್ಕೆ ಸಾಧ್ಯ ಆಯ್ತು. ಬಹುಶಃ ಇಲ್ಲದೆ ಹೋಗಿದ್ರೆ ನೀವು ಯಾರು ಅದನ್ನ ನನ್ನಂತ ಪರೀಕ್ಷೆ ನಿಮ್ಗೆ ಆಗ್ತಿರ್ಲಿಲ್ಲ. ಆ ವೇದಿಕೆಗೆ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ಅವಕಾಶ ಬಂದಿದ್ದು ಒಂದು ಅಚಾನಕ್ ಆಗಿ. ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ನಾನು ಹೊರಗಡೆ ಬಂದಾಗಿಂದ ಕೇಳ್ತಾ ಇರೋ ಪ್ರಶ್ನೆ ಒಂದೇ, ಏನ್ ಮಾಡ್ಬೇಕು ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾ ಅನ್ನೋದೆಲ್ಲ ತುಂಬಾ ಪ್ರಶ್ನೆ ನನಗೂ ಕೇಳಿದಾರೆ. ಏನು ಮಾಡ್ಬೇಕಾಗಿಲ್ಲ, ನೀವು ನಿಮ್ ಕೆಲಸವನ್ನ ಶ್ರದ್ಧೆಯಿಂದ ಬದ್ಧತೆಯಿಂದ ನಿಮ್ ಪಾಡಕ್ ನೀವು ಮಾಡ್ಕೊಂತ ಹೋದ್ರೆ ಸಾಕು, ಭಗವಂತ ಅವಕಾಶವನ್ನು ಕೊಡ್ತಾ ಹೋಗ್ತಾನೆ. ದೇವ್ರ ಮೇಲೆ ನಂಬಿಕೆ ಇಡಿ ಅಂತ ನಾನು ಅಷ್ಟೇ ಹೇಳ್ತೀನಿ. ನಾನು ಜೀವನದಲ್ಲಿ ಇಲ್ಲಿ ತನಕ ಏನ್ ಕಳ್ಕೊಂಡಿಲ್ಲ ಅಂತ ಕೇಳಿದ್ರೆ ಭಗವಂತನ ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. 1000 ಸಲ ಬಿದ್ರು 1001ನೇ ಸಲ ಕೈ ಹಿಡಿದು ಎತ್ತೋನ್ ಭಗವಂತ ಮಾತ್ರ. ಸೊ ಆ ಭಗವಂತನ ಮೇಲಿನ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ಬಿಗ್ ಬಾಸ್ ಅಲ್ಲ ಅದಕ್ಕಿಂತ ದೊಡ್ಡ ಅವಕಾಶಗಳು ನಮಗ್ ಬಂದೇ ಬರುತ್ತೆ. ಭಗವಂತ ಕೊಡೋದು ಬಹಳ ದೊಡ್ಡ ಅವಕಾಶ. ಆ ಅವಕಾಶದ ಮೇಲೆ ನಂಬಿಕೆ ಇಡೋಣ. ಒಂದ್ ಕ್ಷಣಕ್ಕೂ ದೇವರಿದಾನ ಇಲ್ವಾ ಅನ್ನುವ ಕಲ್ಪನೆನೂ ಬೇಡ. ಇವತ್ತಿನ ಮಕ್ಕಳಿಗೆ ದೇವರು ಅನ್ನೋದೆಲ್ಲ ಒಂದ್ ಪ್ರಶ್ನೆ ಇದ್ದಂಗಾಗಿದೆ.
ಸೊ ನಾವು ತಾಯಂದ್ರಾಗಿ ಅಕ್ಕ ತಂಗಿಯರಾಗಿ ಮನೆಯ ಮಕ್ಕಳಿಗೆ ಭಗವಂತನ ಮೇಲೆ ನಂಬಿಕೆ ಇರೋದನ್ನ ಕಲಿಸ್ಬೇಕು. ಜೀವನದಲ್ಲಿ ಏನ್ ಕಲೀಲಿಲ್ಲ ಅಂತಂದ್ರು ಯಾರಿಲ್ಲ ಆದ್ರೂ ದೇವರಿದ್ದಾನೆ ಅನ್ನೋದನ್ನ ಮಕ್ಕಳಿಗೆ ಕಲಿಸ್ಬೇಕು. ಇವತ್ತಿನ ಮಕ್ಕಳು ಎಲ್ಲೋ ಚಿಕ್ಕ ಚಿಕ್ಕ ವಿಷಯಕ್ಕೆ 100% ಬಂತು, 1% ಬಂದಿಲ್ಲ ಅನ್ನೋ ಕಾರಣ ಸೂಸೈಡ್ ಮಾಡ್ಕೊಳ್ಳೋ ಮಕ್ಕಳನ್ನ ನೋಡಿದೀವಿ. ಸೊ ಈ ತರದ ಬದುಕಲ್ಲಿ ವಿಶ್ವಾಸ ಕಳ್ಕೊಳ್ತಾ ಇರುವ, ಯಾರೋ ಲವರ್ ಕೈ ಕೊಟ್ಟ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ಳೋದನ್ನ ನೋಡಿದೀವಿ. ಈ ತರದ ಮನಸ್ಥಿತಿ ಇರುವ ಹೆಣ್ಮಕ್ಳಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ, ಇವತ್ತಿನ ಮಕ್ಕಳಿಗೆ ಭಗವಂತ ಒಬ್ಬ ಇದ್ದಾನೆ, ಅವನೆಲ್ಲವನ್ನ ನೋಡ್ಕೊಳ್ತಾನೆ, ಅವನ್ ಪಾದಕ್ಕೆ ನಾವು ಬಿಟ್ಬಿಡ್ಬೇಕು ಅನ್ನೋ ನಂಬಿಕೆ ಇಟ್ರೆ ಬಹುಶಃ ಅವ್ನು ದೊಡ್ಡ ದೊಡ್ಡ ವೇದಿಕೆಗಳನ್ನ ಖಂಡಿತ ಕೊಡ್ತಾ ಹೋಗ್ತಾನೆ, ಬದುಕನ್ನ ಎದುರಿಸುವಂತ ಶಕ್ತಿ ಕೊಡ್ತಾನೆ. ನಾನು ಬಿಗ್ ಬಾಸ್ ಮನೆಯಲ್ಲಿ ಅದನ್ನೇ ನಾನ್ ಕಂಡುಕೊಂಡಿದ್ದು. ಅಂದ್ರೆ ನಿಮ್ಗೆ 100 ಟೀಕೆ, ಟಿಪ್ಪಣಿ, ಅಪವಾದ, ಆರೋಪ ಬರ್ಲಿ, ನಿಮ್ಮಿಂದ ಆಗಲ್ಲ ಅಂತ 1000 ಜನ ಹೇಳಿ, ಭಗವಂತನ ಮೇಲೆ ನಂಬಿಕೆ ಇಟ್ಟಲ್ಲ ಅದನ್ನ ಮಾಡ್ಬೇಕಾಗಿರೋದನ್ನ ಮಾಡ್ಕೊಂಡು ಹೋದ್ರೆ ಆಯ್ತು. ನಿಮಗ್ ಏನ್ ಸಿಗ್ಬೇಕು ಅದ್ ಸಿಗುತ್ತೆ. ನಾನು ಸತತವಾಗಿ ಕಳಪೆ ತಗೊಂಡು ಬಿಗ್ ಬಾಸ್ ಮನೆಯಲ್ಲಿ ಬರುವಾಗ ಉತ್ತಮ ತಗೊಂಡೆ ಅಂದ್ರೆ ಅದು ನನ್ನಿಂದ ಅಲ್ಲ, ಭಗವಂತನಿಂದ ಮಾತ್ರ ಸಾಧ್ಯ ಆಗಿತ್ತು. ಸೊ ಬದುಕಲ್ಲೂ ಅಷ್ಟೇ, ಗೆಲ್ಲಬೇಕು ಅಂದ್ರೆ ಆ ದೇವ್ರ ಮೇಲೆ ನಂಬಿಕೆಯಲ್ಲಿ ನಿಮ್ ಕೆಲಸವನ್ನ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಎಲ್ಲರಿಗೂ ಯಶಸ್ಸು ಸಿಗುತ್ತೆ. ಎಲ್ಲರಿಗೂ ಬಿಗ್ ಬಾಸ್ ಸಿಗದೆ ಇರಬಹುದು, ಆದ್ರೆ ಜಗತ್ತಿನ ಎಲ್ಲರಿಗಿಂತ ದೊಡ್ಡ ಬಿಗ್ ಬಾಸ್ ಮೇಲಿರೋ ಭಗವಂತ, ಅವನ್ನೆಲ್ಲ ಯಾರ್ಯಾರಿಗೆ ಏನೇನ್ ಕೊಡ್ಬೇಕೋ ಆಯಾ ಸಮಯಕ್ಕೆ ಕೊಡ್ತಾನೆ ಹೋಗ್ತಾನೆ. ಹಾಗಾಗಿ ಆ ವಿಶ್ವಾಸವನ್ನು ಯಾವತ್ತೂ ಕಳ್ಕೊಳ್ಬೇಡಿ ಅಂತ ನಾನು ಹೇಳ್ತೇನೆ.